ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ 11 ಆರಂಭಕ್ಕೆ ದಿನಗಣನೆ ಶುರುವಾಗಿದೆ. ಇನ್ನು ಸರಿಯಾಗಿ 10 ದಿನಗಳಲ್ಲಿ ಬಿಗ್ ಬಾಸ್ ಕನ್ನಡ ನೂತನ ಸೀಸನ್ ಆರಂಭವಾಗಲಿದೆ. ಸೆಪ್ಟೆಂಬರ್ 29ರಂದು ಹೊಸ ಆವೃತ್ತಿಗೆ ಕಿಚ್ಚ ಸುದೀಪ್ ಚಾಲನೆ ಕೊಟ್ಟಿದ್ದಾರೆ. ಸ್ಪರ್ಧಿಗಳಾಗಲಿ ಯಾರೆಲ್ಲ ಹೋಗ್ತಾರೆ ಎಂಬ ಕುತೂಹಲ ವೀಕ್ಷಕರಿಗೆ ಇದ್ದೇ ಇದೆ. ಹೀಗಿರುವಾಗ ವೀಕ್ಷಕರಿಗೆ ನಿರಾಸೆ ತರುವ ಸುದ್ದಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಹೌದು, ಕೆಲವು ಸೀಸನ್ 7 ಲೈವ್ ನೋಡುವ ಅವಕಾಶವಿತ್ತು. ಬಿಗ್ ಬಾಸ್ ತಂಡ ಅದನ್ನ ಒದಗಿಸಿತ್ತು. ಆದ್ರೆ ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮದಲ್ಲಿ ಲೈವ್ ಇರಲ್ವಂತೆ. ಹಾಗಂತ ಸೋಷಿಯಲ್ ಮೀಡಿಯಾದಲ್ಲಿ ಗುಲ್ಲೆಬ್ಬಿದೆ. ಗೆ ಭಾರಿ ನಿರಾಸೆ ಉಂಟಾಗಿದೆ. ಈ ಹಿಂದಿನ ಸೀಸನ್ಗಳಲ್ಲಿ ಸಂಚಿಕೆಗಳಲ್ಲಿ ಪ್ರಸಾರವಾಗದ ಅನ್ಸೀನ್ ಕ್ಲಿಪ್ ಜಿಯೋ ಸಿನಿಮಾ ಊಟ್ನಲ್ಲಿ ವೀಕ್ಷಿಸಲು ಸಿಗ್ತಾ ಇತ್ತು. ಆದರೆ ಈ ಬಾರಿ ಅದನ್ನು ಹಾಕದಿರಲು ಬಿಗ್ ಬಾಸ್ ತಂಡ ಯೋಚಿಸಿದೆಯಂತೆ. ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮದಲ್ಲಿ 24x7 ಲೈವ್ ಮತ್ತು ಅನ್ಸೀನ್ ಕ್ಲಿಪ್ ಕ್ಯಾನ್ಸಲ್ ಮಾಡಲಾಗಿದೆಯಂತೆ. ಬರೀ 1.5 ಗಂಟೆಯ ಸಂಚಿಕೆ ಮಾತ್ರ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿದೆಯಂತೆ. ದಿನದ 24 ಗಂಟೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ತಿಳಿಯಲು ವೀಕ್ಷಕರು ಲೈವ್ ಟೆಲಿಕಾಸ್ಟ್ ನೋಡ್ತಿದ್ರು. ಕೆಲವೊಮ್ಮೆ ಟಾಸ್ಕ್ ಗಳು ನಡೆಯುವಾಗ ವಿನ್ನರ್ ಯಾರು ಅಂತ ಗೊತ್ತಾಗದ ಹಾಗೆ ಲೈವ್ ನಲ್ಲಿ ಕ್ಯಾಮರಾಗಳನ್ನ ಬೇರೆ ಕಡೆ ತಿರುಗಿಸಲಾಗ್ತಿತ್ತು. ಕೆಲವು ರೋಚಕ ಮಾತುಗಳನ್ನ ಮ್ಯೂಟ್ ಮಾಡಲಾಗ್ತಿತ್ತು. ಇದೆಲ್ಲವನ್ನ ಗಮನಿಸಿದ ವೀಕ್ಷಕರು ಲೈವ್ ಮಾಡಿ ಪ್ರಯೋಜನ ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಿಂದಿನ ಸೀಸನ್ಗಳಲ್ಲಿ ಕೆಲವು ವಿವಾದಾತ್ಮಕ ವಿಷಯಗಳನ್ನ ಸಂಚಿಕೆಗಳಲ್ಲಿ ಪ್ರಸಾರ ಮಾಡಿರಲಿಲ್ಲ. ಆದ್ರೆ ಕೆಲವು ಸಂಗತಿಯನ್ನ ಲೈವ್ ನಲ್ಲಿ ವೀಕ್ಷಕರ ಕಣ್ಣಿಗೆ ಬಿದ್ದಿದ್ವು. ಆ ಕ್ಲಿಪ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಎದ್ವಾ ಟ್ರೋಲ್ ಆಗಿದ್ವು. ಹಾಗಾದ್ರೆ ಸ್ಪರ್ಧಿಗಳ ಹಿತಾಸಕ್ತಿಯಿಂದ ಲೈವ್ ಮತ್ತು ಅನ್ಸೀನ್ ಕ್ಲಿಪ್ ಕ್ಯಾನ್ಸಲ್ ಮಾಡಲಾಗಿದ್ಯಾ? ಈ ಬಗ್ಗೆ ಬಿಗ್ ಬಾಸ್ ತಂಡವೇ ಸ್ಪಷ್ಟನೆ ಕೊಡಬೇಕಾಗಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ ತಪ್ಪದೆ ಕಾಮೆಂಟ್ ಬಾಕ್ಸ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.